ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್ 6 ತಿಂಗಳಲ್ಲಿ ಬಂದಂಥ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸ್ ವಿಡಿಯೋ ಕೂಡ ಇದಾಗಿರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ಯಾವ ನಗರದ ಹೆಸರನ್ನು ಬದಲಾಯಿಸಿ ಅಬುರಾಜ್ ಎಂದು ಇಡಲಾಯಿತು? ಸ್ನೇಹಿತರೆ, ಇತ್ತೀಚೆಗೆ ಈ ಕೆಳಕಂಡ ಯಾವ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸಿ ಅಬುರಾಜ್ ಎಂದು ನಾಮಕರಣ ಮಾಡಲಾಗಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಮೌಂಟ್ ಅಬು. ಆಪ್ಷನ್ ಎ ಮೌಂಟ್ ಅಬು. ಈ ಒಂದು ಮೌಂಟ್ ಅಬುವಿನ ಹೆಸರನ್ನು ಬದಲಾಯಿಸಿ ಅಬುರಾಜ್ ಎಂದು ಹೆಸರಿಡಲಾಗಿರುತ್ತೆ. ಈ ಒಂದು ಮೌಂಟ್ ಅಬು ಪ್ರಸ್ತುತ ಎಲ್ಲಿರುತ್ತದೆ ಅಂತಂದರೆ ರಾಜಸ್ಥಾನದಲ್ಲಿ ಕೂಡ ನಾವು ಕಾಣಬಹುದಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ICC ಪುರುಷರ T20 ವರ್ಲ್ಡ್ ಕಪ್ 2026ರ ವಿಜೇತ ತಂಡ ಯಾವುದು? ಸ್ನೇಹಿತರೆ, ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಆಲ್ಮೋಸ್ಟ್ ಕ್ರೀಡೆಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನನ್ನು ಕೇಳ್ತಾ ಇರ್ತಾರೆ. ಅಂತಾರೆ ಕ್ರೀಡೆಗಳ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ನಿಮಗೆ ಕ್ರೀಡೆಗಳಲ್ಲಿ ಕೂಡ ನೀವು ಗಮನಿಸ್ಬೋದು, ಬ್ಯಾಡ್ಮಿಂಟನ್ ಬಗ್ಗೆನೂ ಕೂಡ ಕೇಳ್ತಾರೆ ಅಥವಾ ಕ್ರಿಕೆಟ್ನ ಬಗ್ಗೆನೂ ಕೂಡ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಆದಷ್ಟು ಇದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಿ. ಸ್ನೇಹಿತರೆ, ICC ಪುರುಷರ T20 ವರ್ಲ್ಡ್ ಕಪ್ 2026ರ ವಿಜೇತ ತಂಡ ಯಾವುದು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಮ್ಮ ಭಾರತ ಸರಿಯಾದಂಥ ಉತ್ತರವಾಗಿರುತ್ತೆ. ನಮ್ಮ ಆಪೋನೆಂಟ್ ಆಗಿ ಫೈನಲಿಸ್ಟ್ ಆಗಿದ್ದವರು ಅಂತಂದರೆ ರನ್ನರ್ ಅಪ್ ಆದವರು ಯಾರು ಅಂತ ನೋಡಿದ್ರೆ ನ್ಯೂಜಿಲ್ಯಾಂಡ್ ತಂಡ ಸರಿಯಾದಂಥ ಉತ್ತರವಾಗಿರುತ್ತೆ. ಇದರಲ್ಲಿ ಮ್ಯಾನ್ ಆಫ್ ದಿ ಸೀರೀಸನ್ನು ಪಡ್ಕೊಂಡಿದ್ದಂಥವ್ರು ಯಾರು ಅಂತ ನೋಡೋದಾದ್ರೆ ಸ್ನೇಹಿತರೆ, ನಮ್ಮ ಭಾರತದ ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಸಂಜು ಸ್ಯಾಮ್ಸನ್ ರವರು ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ರೆ ಅತಿ ಹೆಚ್ಚು ರನ್ನನ್ನು ಗಳಿಸಿದಂಥವ್ರು ಯಾರು ಅಂತಂದರೆ ಪಾಕಿಸ್ತಾನದ ಆಟಗಾರ ಆಗಿರ್ತಾರೆ. ಇದನ್ನು ಕೂಡ ನೀವು ಕಂಪ್ಲೀಟಾಗಿ ಚೆಕ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಯಾವಾಗ ಆಚರಿಸಲಾಯಿತು? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಾರ್ಚ್ 8. ಸ್ನೇಹಿತರೆ, ಆಪ್ಷನ್ ಎ ಮಾರ್ಚ್ 8 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ನೀವು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ಸ್ ಆಗಿರಲಿ 1ರಿಂದ 2 ಮಾರ್ಕ್ಸ್ಗಳಿಗೆ ನಿಮಗೆ ಯಾವ ದಿನಾಂಕದಂದು ಯಾವ ದಿನಾಚರಣೆ ಆಚರಿಸ್ತೀವಿ ಅಂತ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಆದಷ್ಟು ನೀವು ಈ ಒಂದು ಎಕ್ಸಾಮ್ಸ್ಗಳಿಗೆ ಫೋಕಸ್ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಯಾವ ದಿನಾಂಕದಂದು ಏನು ಆಚರಣೆ ಮಾಡಲಾಗುತ್ತೆ ಇದ್ರ ಬಗ್ಗೆನೂ ಕೂಡ ನೀವು ಸ್ವಲ್ಪ ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, 2024ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೈಕಲ್ ಬಿ ಜೋರ್ಡನ್. ಆಪ್ಷನ್ ಬಿ ಮೈಕಲ್ ಬಿ ಜೋರ್ಡನ್ ಎನ್ನುವಂಥವರಿಗೆ ಈ ಒಂದು ಉತ್ತಮ ನಟ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದಂಥ 2ನೇ ರಾಜ್ಯ ಯಾವುದು? ಸ್ನೇಹಿತರೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ಸ್ ಕೂಡ ಆಗಿರುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಸರ್ವಿಸ್ ಕೂಡ ಇದಾಗಿರುತ್ತೆ. ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದಂಥ 2ನೇ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುಜರಾತ್ ಸರಿಯಾದಂಥ ಉತ್ತರವಾಗಿರುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದ್ರೆ ಫಸ್ಟ್ ಸ್ಟೇಟ್ ಯಾವುದು ಅಂತ ಕೇಳಿದರೆ ಉತ್ತರಾಖಂಡ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನಂತರ ನಾವು 6ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಯಾವ ರಾಜ್ಯ ಸರ್ಕಾರವು ಸರೋವರಗಳ ಸುರಕ್ಷತೆಗಾಗಿ ಲೇಕ್ ಆ್ಯಂಡ್ ಏರ್ ವಾಚ್ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗುಜರಾತ್ ಆಗಿರುತ್ತದೆ. ಆಪ್ಷನ್ ಬಿ ಗುಜರಾತ್ ಆಗಿರುತ್ತೆ. ಈ ಒಂದು ಲೇಕ್ ಆ್ಯಂಡ್ ಏರ್ ವಾಚ್ ಎನ್ನುವಂಥದ್ದು ಕಂಪ್ಲೀಟಾಗಿ ಗುಜರಾತ್ ರಾಜ್ಯ ಜಾರಿಗೆ ತಂದಂಥ ಒಂದು
ಸರೋವರಗಳ ಸುರಕ್ಷತೆಗಾಗಿ ಬಂದಿರುವಂಥ ಒಂದು ಯೋಜನೆ ಕೂಡ ಇದಾಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ. ಯಾವ ರಾಜ್ಯ ಸರ್ಕಾರವು 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ನಮ್ಮ ಕರ್ನಾಟಕ ಸರ್ಕಾರ. ಆಪ್ಷನ್ ಎ, ಕರ್ನಾಟಕ ಸರ್ಕಾರ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. 16 ವರ್ಷದ ಮಕ್ಕಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಲಾಗಿರುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಯಾವ ದೇಶವು ವಿಶ್ವ ಆರೋಗ್ಯ ಸಂಸ್ಥೆ ಸಂಘಟನೆಯಿಂದ ಹೊರಬರಲು ನಿರ್ಣಯ ತೆಗೆದುಕೊಂಡಿದೆ? ವಿಶ್ವ ಆರೋಗ್ಯ ಸಂಸ್ಥೆ ಅಂತಂದರೆ WHO ಆಗಿರುತ್ತದೆ. ಈ ಒಂದು WHO ಇಂದ ಹೊರಬರಲು ಯಾವ ಒಂದು ದೇಶ ನಿರ್ಣಯ ತೆಗೆದುಕೊಂಡಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅರ್ಜೆಂಟೈನಾ. ಆಪ್ಷನ್ ಬಿ, ಅರ್ಜೆಂಟೈನಾ WHO ಇಂದ ಹೊರಬರಲು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಬಲೇಂದ್ರ ಶಾ ಇವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು? ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ. ನೂತನವಾಗಿ ಆಯ್ಕೆಯಾದಂಥ CMಗಳು ಯಾರು, ಪ್ರಧಾನಮಂತ್ರಿಗಳು ಯಾರು, ರಾಜ್ಯಪಾಲರು ಯಾರು, ಇವು ಕೂಡ ತುಂಬ ಇಂಪಾರ್ಟೆಂಟಾಗಿ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಇವರು ನೇಪಾಳಕ್ಕೆ ನೂತನ ಪ್ರಧಾನಿಯಾಗಿ ಆಯ್ಕೆ ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಯಾವ ರಾಜ್ಯವು ಮುಖ್ಯಮಂತ್ರಿ ಮಾವನ್ ಧಾನ್ಯ ಸತ್ಕಾರ ಯೋಜನೆ ಪ್ರಾರಂಭಿಸಿತು? ಸ್ನೇಹಿತರೆ, ಪ್ರತಿಯೊಂದು ಯೋಜನೆಗಳ ಬಗ್ಗೆನೂ ಕೂಡ ಕೇಳ್ತಾರೆ. ಈ ಒಂದು ಅಂತಂದರೆ ಮುಖ್ಯಮಂತ್ರಿ ಮಾವನ್ ಧಾನ್ಯ ಸತ್ಕಾರ ಯೋಜನೆ ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ ಅಥವಾ ಯಾವ ರಾಜ್ಯವು ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪಂಜಾಬ್ ರಾಜ್ಯ. ಸ್ನೇಹಿತರು, ಆಪ್ಷನ್ ಬಿ, ಪಂಜಾಬ್ ರಾಜ್ಯ ಸರಿಯಾದಂಥ ಉತ್ತರವಾಗಿರುತ್ತೆ. ಇಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳ ಹಣವನ್ನು ನೀಡಿ ಸಹಕರಿಸುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದ್ದು, ಆರ್ಥಿಕವಾಗಿ ಚೆನ್ನಾಗಿರುವಂಥ ಮಹಿಳೆಯರಿಗೆ 1000 ರೂಪಾಯಿ ಆಗಿದ್ದರೆ, ದಲಿತ ಅಥವಾ ಹಿಂದುಳಿದಂಥ ಮಹಿಳೆಯರಿಗೆ 1500 ರೂಪಾಯಿಗಳನ್ನು ನೀಡಿ ಧನ ಸಹಾಯದ ಮೂಲಕ ಈ ಒಂದು ಯೋಜನೆಯ ಕಂಪ್ಲೀಟ್ ಆದಂಥ ಒಂದು ಧ್ಯೇಯ ಇದು ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ, ಪಂಜಾಬ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಯಾವ ರಾಜ್ಯವು ಹರ್ಸ್ಟಾಟ್ ಯೋಜನೆ ಲಾಂಚ್ ಮಾಡಿತು? ಹರ್ಸ್ಟಾಟ್ ಯೋಜನೆಯನ್ನು ಲಾಂಚ್ ಮಾಡಿದಂಥ ಈ ಕೆಳಗಿನ ಯಾವ ರಾಜ್ಯ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗುಜರಾತ್. ಆಪ್ಷನ್ ಸಿ, ಗುಜರಾತ್ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ಹರ್ಸ್ಟಾಟ್ನ ಕಂಪ್ಲೀಟ್ ಆದಂಥ ಒಂದು ಧ್ಯೇಯ ಏನು ಅಂತಂದರೆ ಮಹಿಳೆಯರ ಸ್ಟಾರ್ಟಪ್ಗಳನ್ನು ಉತ್ತೇಜನ ನೀಡುವುದು. ಹಾಗಾಗಿ ಈ ಒಂದು ಯೋಜನೆ ಹೆಸರು ಹರ್ಸ್ಟಾಟ್ ಎಂದು ಹೆಸರಿಡಲಾಗಿರುತ್ತೆ. ಈ ಒಂದು ಯೋಜನೆ ಗುಜರಾತ್ ರಾಜ್ಯದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಎಸ್ಮಂಡ್ ಬಿ ಮಾರ್ಟಿನ್ ಅವಾರ್ಡ್ 2026ರ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಎಸ್ಮಂಡ್ ಬಿ ಮಾರ್ಟಿನ್ ಅವಾರ್ಡ್ ಈ ಕೆಳಕಂಡ ಯಾರಿಗೆ ನೀಡಲಾಗಿರುತ್ತೆ 2026ರಲ್ಲಿ ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೃತಿಕೆಕಾರ್ ಅಂತ. ಆಪ್ಷನ್ ಬಿ, ಕೃತಿಕೆಕಾರ್ ಅಂತ ಸರಿಯಾಗಿರುತ್ತೆ. ಈ ಒಂದು ಎಸ್ಮಂಡ್ ಬಿ ಮಾರ್ಟಿನ್ ಅವಾರ್ಡ್ ಪಡೆದಂಥ ಮೊಟ್ಟ ಮೊದಲ ಭಾರತೀಯರು ಕೂಡ ಭಾರತದ ಮಹಿಳೆಯರು ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಟ್ಟಿತು? ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಟ್ಟಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಚೀಲಿ ದೇಶ. ಚೀಲಿ ದೇಶವು ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಣೆ ಕೂಡ ಮಾಡಿಕೊಂಡಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, 2027ರ ಜನಗಣತಿಯ ಮಾಸ್ಟೆಕ್ ಪ್ರಗತಿ ಮತ್ತು ವಿಕಾಸ್ ಇದನ್ನು ಲಾಂಚ್ ಮಾಡಿದವರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. 2027ರ ಜನಗಣತಿಯ ಮಾಸ್ಕಟ್ ಪ್ರಗತಿ ಮತ್ತು
ವಿಕಾಸ್ ಇದನ್ನು ಲಾಂಚ್ ಮಾಡಿದವರು ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಮಿತ್ ಶಾ ಅವರು. ಆಪ್ಷನ್ ಸಿ ಅಮಿತ್ ಶಾ ಅವರು ಸರಿಯಾದಂಥ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ಅಂತಾರೆ ಮುಂಬರಲಿರುವಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, CRDR ಕಾನ್ಸ್ಟೇಬಲ್, PDO ಆಗಲಿ, VO ಆಗಲಿ ಅಥವಾ ನೀವು ಯಾವುದೇ ಒಂದು ಎಕ್ಸಾಮ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ನೀವು ಕಂಪ್ಲೀಟಾಗಿ ಆಲ್ಮೋಸ್ಟ್ ಮಿನಿಮಮ್ 6 ಮಂತ್ಸ್ನ ಒಂದು ಕರೆಂಟ್ ಅಫೇರ್ಸ್ನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಆಲ್ಮೋಸ್ಟ್ 6 ಮಂತ್ಸಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಂದಿದ್ದು ಅಂತಲೂ ಕೂಡ ಆದಷ್ಟು ತಿಳಿಸ್ತೀವಿ. ಇನ್ನು ಪಾರ್ಟ್ 2 ಕೂಡ ಮತ್ತೊಂದು ವಿಡಿಯೋ ಬರುತ್ತೆ. ಹಾಗಾಗಿ ವಿಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ನೋಡೋದಾದರೆ ಟ್ರೈಬ್ಸ್ ಆರ್ಟ್ ಫೆಸ್ಟ್ 2026ನೇ ಉದ್ಘಾಟನೆ ಮಾಡಿದವರು ಯಾರು ಸ್ನೇಹಿತರೆ? ಟ್ರೈಬ್ಸ್ ಆರ್ಟ್ ಫೆಸ್ಟ್ ಎಂಬುವಂಥದ್ದನ್ನ ಈ ಒಂದು ಉದ್ಘಾಟನೆ ಮಾಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜುಯಲ್ ಒರಾಮ್. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಇವರು ಟ್ರೈಬ್ಸ್ ಆರ್ಟ್ ಫೆಸ್ಟ್ ಎಂಬಂಥ ಈ ಒಂದು ಫೆಸ್ಟಿವಲನ್ನು ಉದ್ಘಾಟನೆ ಮಾಡಿದವರು ಕೂಡ ಆಗಿರ್ತಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದ ರಾಜ್ಯ ಯಾವುದು ಸ್ನೇಹಿತರೆ? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ. ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕೇರಳ. ಆಪ್ಷನ್ ಎ ಕೇರಳ. ಈ ಒಂದು ಮೀ ಹೆಲ್ತ್ ಎಂಬುವಂಥದ್ದನ್ನ ಮೊಬೈಲ್ ಅಪ್ಲಿಕೇಶನನ್ನು ಲಾಂಚ್ ಮಾಡಿದಂಥ ರಾಜ್ಯ ಕೂಡ ಆಗಿರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಯಾವ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಕೋಸೆಟ್ 1 ಎಂಬ ಮಿನಿ ಸ್ಯಾಟಲೈಟ್ ಲಾಂಚ್ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ನಾವಿಲ್ಲಿ ತಿಳಿಸ್ತಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅನಿಸಿದಂಥವು ನಾವು ಈ ರೀತಿ ಸ್ಟಾರ್ ಹಾಕಿ ತೋರಿಸ್ತಾ ಇರ್ತೀವಿ. ಇವು ಮೋಸ್ಟ್ ಅಂತಾರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಆಗಿರುತ್ತೆ. ಇಲ್ಲಿ ಈ ಕೆಳಕಂಡ ಯಾವ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಕೋಸೆಟ್ 1 ಎಂಬ ಒಂದು ಮಿನಿ ಸ್ಯಾಟಲೈಟನ್ನು ಲಾಂಚ್ ಮಾಡಿದರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ತಮಿಳುನಾಡಿನ ಪ್ರೌಢಶಾಲಾ ವಿದ್ಯಾರ್ಥಿಗಳು. ಆಪ್ಷನ್ ಸಿ ತಮಿಳುನಾಡಿನ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಒಂದು ವಿಕೋಸೆಟ್ ಎಂಬಂಥ ಒಂದು ಮಿನಿ ಸ್ಯಾಟಲೈಟನ್ನು ಲಾಂಚ್ ಮಾಡಿದವರು ಆಗಿರ್ತಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, CISF ರೇಸಿಂಗ್ ಡೇ 2026 ಯಾವಾಗ ಆಚರಿಸಲಾಯಿತು? CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನ ಒಂದು ರೇಸಿಂಗ್ ಡೇ 2026 ಯಾವಾಗ ಆಚರಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಾರ್ಚ್ 10ರಂದು. ಆಪ್ಷನ್ ಡಿ ಮಾರ್ಚ್ 10ರಂದು ಈ ಒಂದು CISFನ ರೇಸಿಂಗ್ ಡೇ ಕೂಡ ಆಚರಿಸಲಾಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಮಾನವ ಸಹಯೋಗಕ್ಕೋಸ್ಕರ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಯಾವ ದೇಶಕ್ಕೆ ನೀಡಿತು ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತ ಇತ್ತೀಚೆಗೆ ಮಾನವ ಸಹಾಯಕ್ಕೋಸ್ಕರ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ಬೇರೆ ದೇಶಕ್ಕೆ ನೀಡಿರ್ತಾರೆ. ಆ ಒಂದು ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಾಲವಿ ಸ್ನೇಹಿತರೆ. ಆಪ್ಷನ್ ಎ ಮಾಲವಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ 2026ರ ಲಮಿತಿಯೆ ಎಂಬಂಥ ಮಿಲಿಟರಿ ಅಭ್ಯಾಸ ನಡೆಯಿತು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತ ಮತ್ತು ಈ ಕೆಳಕಂಡ ಯಾವ ಒಂದು ದೇಶದ ನಡುವೆ 2026ರ ಲಮಿತಿಯೆ ಎಂಬ ಮಿಲಿಟರಿ ಅಭ್ಯಾಸ ನಡೆಯಿತು ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಿಚಲೀಸ್. ಆಪ್ಷನ್ ಡಿ ಸಿಚಲೀಸ್ ಎಂಬಂಥ ದೇಶದ ನಡುವೆ ಈ ಒಂದು ಲಮಿತಿಯೆ ಎಂಬಂಥ ಮಿಲಿಟರಿ ಅಭ್ಯಾಸ ಕೂಡ ನಡೆದಿರುತ್ತೆ. ಸ್ನೇಹಿತರೆ, ನೀವು ಗಮನಿಸ್ಬೋದು ಪ್ರತಿಯೊಂದು ದೇಶಗಳ ಯಾವೆಲ್ಲ ದೇಶಗಳ ಜೊತೆಗೆ ಯಾವ ಒಂದು ಮಿಲಿಟರಿ ಅಭ್ಯಾಸವನ್ನು ನಡೆಸಿರ್ತಾರೆ ನಮ್ಮ ಭಾರತ ದೇಶದವರು. ಈ ಒಂದು ಪ್ರಶ್ನೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ.
ನೆಕ್ಸ್ಟ್ 21ನೇ ಪ್ರಶ್ನೆ, ಸಿಪ್ರಿ ರಿಪೋರ್ಟ್ಸ್ ಪ್ರಕಾರ 2021-25ರ ವೇಳೆಯಲ್ಲಿ ಭಾರತದ ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಸ್ನೇಹಿತರೆ? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಪ್ರಿಯ ರಿಪೋರ್ಟ್ಸ್ನ ಪ್ರಕಾರ 2021-25ರ ವೇಳೆಯಲ್ಲಿ ಭಾರತ ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ ಎಷ್ಟನೇ ಸ್ಥಾನವನ್ನು ಅಲಂಕರಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 2ನೇ ಸ್ಥಾನ ಸ್ನೇಹಿತರು. ಆಪ್ಷನ್ ಬಿ, ನಮ್ಮ ಭಾರತ ದೇಶ ಈ ಒಂದು ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ 2ನೇ ಸ್ಥಾನವನ್ನು ಅಲಂಕರಿಸಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಕ್ಯಾಂಪೇನ್ ಲಾಂಚ್ ಮಾಡಿದ ಸಚಿವಾಲಯ ಯಾವುದು ಸ್ನೇಹಿತರೆ? ಸೇ ನೋ ಟು ಪ್ರಾಕ್ಸಿ ಎಂಬಂಥ ಈ ಒಂದು ಸರ್ಪಂಚ್ ಕ್ಯಾಂಪೇನನ್ನು ಲಾಂಚ್ ಮಾಡಿದಂಥ ಸಚಿವಾಲಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಪಂಚಾಯತ್ ರಾಜ್ ಸಚಿವಾಲಯ. ಪಂಚಾಯತ್ ರಾಜ್ ಸಚಿವಾಲಯ ಆಪ್ಷನ್ ಸಿ ಸರಿಯಾಗಿರುತ್ತೆ. ಪಂಚಾಯತ್ ರಾಜ್ ಸಚಿವಾಲಯದಿಂದ ಈ ಒಂದು ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಕ್ಯಾಂಪೇನ್ ಅನ್ನು ಲಾಂಚ್ ಕೂಡ ಮಾಡಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಸ್ಟ್ಯಾಂಡ್ ವಿತ್ ಹರ್ ಎನ್ನುವಂಥ ಈ ಒಂದು ಅಭಿಯಾನವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಸ್ಟ್ಯಾಂಡ್ ವಿತ್ ಹರ್, ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ತೆಲಂಗಾಣ ರಾಜ್ಯದಲ್ಲಿ ಸ್ನೇಹಿತರು. ಆಪ್ಷನ್ ಸಿ, ತೆಲಂಗಾಣ ರಾಜ್ಯದಲ್ಲಿ ಒಂದು ಸ್ಟ್ಯಾಂಡ್ ವಿತ್ ಹರ್ ಎಂಬಂಥ ಅಭಿಯಾನವನ್ನು ಕೂಡ ಆರಂಭಿಸಲಾಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಫಾರ್ಮುಲಾ 1 2026ರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫಿಕ್ಸ್ನ ವಿಜೇತರು ಯಾರು ಸ್ನೇಹಿತರೆ? ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ಮುಲಾ 1 2026ರ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಫಿಕ್ಸ್ನ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜಾರ್ಜ್ ರಸೆಲ್ ಸ್ನೇಹಿತರೆ. ಆಪ್ಷನ್ ಬಿ, ಜಾರ್ಜ್ ರಸೆಲ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ನೀವು ಕಂಪ್ಲೀಟಾಗಿ ನಮ್ಮ ಒಂದು ಸ್ಪೋರ್ಟ್ಸ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಕ್ರಿಕೆಟ್, ಕಬಡ್ಡಿ ಮತ್ತು ನೀವು ಕಂಪ್ಲೀಟಾಗಿ ಈ ಒಂದು ಬ್ಯಾಡ್ಮಿಂಟನ್ನ ಟೂರ್ನಮೆಂಟ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಬೇಕಾಗಿರುತ್ತೆ. ಅದರಲ್ಲೂ ಕೂಡ ಯಾವೆಲ್ಲ ಒಂದು ಟೂರ್ನಮೆಂಟ್ಗಳನ್ನು ಸಿಂಗಲ್ಸಲ್ಲಿ ಯಾರು ಗೆದ್ರು, ಡಬಲ್ಸಲ್ಲಿ ಯಾರು ಗೆದ್ರು, ಪುರುಷರಲ್ಲಿ ಯಾರು ಗೆದ್ರು, ಮಹಿಳೆಯರಲ್ಲಿ ಯಾರು ಗೆದ್ರು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ನೀವು. ಫ್ರೆಂಚ್ ಟೂರ್ನಮೆಂಟ್, ಫ್ರೆಂಚ್ ಟೆನ್ನಿಸ್ ಟೂರ್ನಮೆಂಟ್, ಆಸ್ಟ್ರೇಲಿಯನ್ ಟೆನ್ನಿಸ್ ಟೂರ್ನಮೆಂಟ್ಸ್, ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟ್ಸ್, ಇವೆಲ್ಲವನ್ನು ಕೂಡ ಯಾರ್ಯಾರು ಗೆಲ್ತಾ ಇರ್ತಾರೆ, ಸಿಂಗಲ್ಸಲ್ಲಿ ಯಾರು, ಪುರುಷರಲ್ಲಿ, ಸಿಂಗಲ್ಸಲ್ಲಿ ಮಹಿಳೆಯರಲ್ಲಿ ಯಾರು, ಡಬಲ್ಸಲ್ಲಿ ಪುರುಷರಲ್ಲಿ ಯಾರು, ಡಬಲ್ಸಲ್ಲಿ ಮಹಿಳೆಯರಲ್ಲಿ ಯಾರು, ಇವೆಲ್ಲವೂ ಕೂಡ ನೀವು ನೋಡ್ತಾ ಹೋದರೆ ಯಾವುದೇ ಒಂದು ಮ್ಯಾಚ್ ದ ಫಾಲೋವಿಂಗಲ್ಲೂ ಕೂಡ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಪ್ರೀವಿಯಸ್ನ KEA ಎಕ್ಸಾಮ್ಸಲ್ಲೂ ಕೂಡ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬೇಕು ಈ ಒಂದು ಟೆನ್ನಿಸ್ ಟೂರ್ನಮೆಂಟ್ಸ್ಗಳನ್ನು ವಿಜೇತರಾಗಿದ್ದವರು ಯಾರು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಒಂದು ಕ್ವಶನ್ಸ್ಗಳನ್ನು ಕೂಡ ಕೇಳಿದರು. ಹಾಗಾಗಿ ಅದರ ಬಗ್ಗೆನೂ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸ್ನೇಹಿತರೆ? ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆಪ್ಷನ್ ಎ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಪ್ರಾರಂಭಿಸಲಾಗಿರುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸ್ನೇಹಿತರೆ? ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಪುರುಷರ ಸಿಂಗಲ್ಸ್ನ ವಿಜೇತರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಲಿನ್ ಚುನ್ ಈ ಸ್ನೇಹಿತರೆ. ಆಪ್ಷನ್ ಬಿ, ಲಿನ್ ಚುನ್ ಈ ಇಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಆಪರೇಷನ್ ಜೆರಿಕೋ ರಚಿಸಲಾಯಿತು ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಆಪರೇಷನ್ ಜೆರಿಕೋವನ್ನು ರಚಿಸಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ,
ಮಿಜೋರಾಮಲ್ಲಿ ಸ್ನೇಹಿತರೆ ಆಪ್ಷನ್ ಎ ಮಿಜೋರಾಮಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಪ್ರಾಜೆಕ್ಟ್ ಗಂಗಾ ಯೋಜನೆ ಪ್ರಾರಂಭಿಸಿದಂಥ ರಾಜ್ಯ ಯಾವುದು? ಪ್ರಾಜೆಕ್ಟ್ ಗಂಗಾ ಯೋಜನೆ ಪ್ರಾರಂಭಿಸಿದಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಸ್ನೇಹಿತರೆ. ಆಪ್ಷನ್ ಬಿ ಉತ್ತರ ಪ್ರದೇಶ ಇಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದಂಥ ಉತ್ಸವ ಚರಣದಾಸ ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ದರು ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇತ್ತೀಚೆಗೆ ಯಾರೆಲ್ಲ ನಿಧನರಾಗಿರ್ತಾರೆ ಅವರು ಯಾವ ಸ್ಟೇಟ್ಗೆ ಸಂಬಂಧಪಡುತ್ತಾರೆ ಮತ್ತು ಅವರು ಯಾವ ಒಂದು ಕಲೆಗೆ ಸಂಬಂಧಪಡುತ್ತಾರೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇತ್ತೀಚೆಗೆ ನಿಧನರಾದಂಥ ಉತ್ಸವ್ ಚರಣದಾಸ್ ಕೆಳಗಿನ ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ಗೋಡಾ ನೃತ್ಯದಲ್ಲಿ. ಆಪ್ಷನ್ ಸಿ ಗೋಡಾ ನೃತ್ಯದಲ್ಲಿ ಇವರು ಫೇಮಸ್ ಆಗಿರ್ತಾರೆ. ಇವರು ಒಡಿಸ್ಸಾದವರು ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ಇವು ಯಾವ ಸ್ಟೇಟ್ನವರು ಅಂತ ಕೇಳಿದ್ರೆ ಒಡಿಶಾ ಆಗಿರುತ್ತೆ. ಯಾವ ನೃತ್ಯ ಅಂತ ಕೇಳಿದ್ರೆ ಗೋಡಾ ನೃತ್ಯ ಇಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2026ರ ವಿಜೇತರು ಯಾರು? ಮೆಟಾ ಲೈಫ್ ಅಚೀವ್ಮೆಂಟ್ 2026ರ ವಿಜೇತರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಮೋಲ್ ಪಾಲೇಕರ್ ಸ್ನೇಹಿತರು. ಆಪ್ಷನ್ ಸಿ ಅಮೋಲ್ ಪಾಲೇಕರ್ ಎಂಬುವಂಥವ್ರು ಈ ಒಂದು ಮೆಟಾ ಲೈಫ್ ಟೈಮ್ ಅಚೀವ್ಮೆಂಟ್ನ ಅವಾರ್ಡ್ ವಿಜೇತರು ಆಗಿರ್ತಾರೆ. ನೆಕ್ಸ್ಟ್ 32ನೇ ಪ್ರಶ್ನೆ, ICC ಮಹಿಳೆಯರ ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವವರು ಯಾರು ಸ್ನೇಹಿತರೆ? ICC ಮಹಿಳೆಯರ ಒನ್ ಡೇ ಇಂಟರ್ನ್ಯಾಷನಲ್ ಬ್ಯಾಟಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥವ್ರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸ್ಮೃತಿ ಮಂದನ. ಆಪ್ಷನ್ ಡಿ ಸ್ಮೃತಿ ಮಂದನ ನಮ್ಮ ಭಾರತ ದೇಶದ ಆಟಗಾರ್ತಿ ಇವರಾಗಿರ್ತಾರೆ. ಹಾಗಾಗಿ ಇವರು ಪ್ರಸ್ತುತ ODI ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥವ್ರು ಆಗಿರ್ತಾರೆ. ಆಪ್ಷನ್ ಡಿ ಸ್ಮೃತಿ ಮಂದನ ಸರಿಯಾಗಿರುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026 ಆಯೋಜನೆ ಮಾಡುತ್ತಿರುವಂಥ ರಾಜ್ಯ ಯಾವುದು ಸ್ನೇಹಿತರೆ? ಇಲ್ಲಿ ನೀವು ಗಮನಿಸ್ಬೋದು, ಖೇಲೋ ಇಂಡಿಯಾ ಈ ಒಂದು ಟ್ರೈಬಲ್ ಗೇಮ್ಸ್ 2026 ಯೋಜನೆ ಮಾಡುತ್ತಿರುವಂಥವ್ರು ಅಂತಾರೆ ಆಯೋಜನೆ ಮಾಡುತ್ತಿರುವಂಥ ರಾಜ್ಯ ಯಾವುದು ಅಂತ ಕೇಳಲಾಗಿರುತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಛತ್ತೀಸ್ಗಢ. ಆಪ್ಷನ್ ಡಿ ಛತ್ತೀಸ್ಗಢ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಸ್ನೇಹಿತರೆ? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಮ್ಮ ನವದೆಹಲಿಯಲ್ಲಿ. ಆಪ್ಷನ್ ಡಿ ನಮ್ಮ ನವದೆಹಲಿಯಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಅನ್ನು ಕೂಡ ಆಯೋಜಿಸಲಾಗಿರುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಿಕ್ಕಿಮಲ್ಲಿ. ಆಪ್ಷನ್ ಡಿ ಸಿಕ್ಕಿಮಲ್ಲಿ ಈ ಒಂದು ಇಂಡಿಯನ್ ಆರ್ಕಿಡ್ ಫೆಸ್ಟಿವಲ್ 2026 ಆಯೋಜನೆ ಮಾಡಲಾಗಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಈ ಕೆಳಗಿನ ಯಾರು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ 2025 ಹಿಂದಿ ಭಾಷೆಗೆ ಪಡೆದುಕೊಂಡವರು ಸ್ನೇಹಿತರೆ? 2025ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಿಂದಿ ಭಾಷೆಗೆ ಪಡೆದುಕೊಂಡಂಥವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮಮತಾ ಕಲಾಯ. ಆಪ್ಷನ್ ಎ ಮಮತಾ ಕಾಲಿಯಾ ಅನ್ನೋಂಥವ್ರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಎಷ್ಟು ಸ್ನೇಹಿತರೆ? ಈ ಒಂದು
ಇಂಡೆಕ್ಸ್ಗಳು ಬರ್ತಾವಲ್ಲ ಆ ಒಂದು ಇಂಡೆಕ್ಸ್ಗಳಲ್ಲಿ ನಮ್ಮ ಭಾರತದ ಸ್ಥಾನ ಯಾವುದು, ಪ್ರಥಮ ದೇಶ ಯಾವುದಾಗಿರುತ್ತೆ, ಕೊನೆಯ ದೇಶ ಯಾವುದಾಗಿರುತ್ತೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಮ್ಯಾಟ್ರ್ ಕೂಡ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಮ್ಮ ಭಾರತದ ಸ್ಥಾನವನ್ನು ನಾವು ನೋಡಿದ್ರೆ ಸರಿಯಾದಂಥ ಉತ್ತರ 116ನೇ ಸ್ಥಾನ, ಆಪ್ಷನ್ ಸಿ 116ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದ್ದರೆ, ಪ್ರಥಮ ಸ್ಥಾನವನ್ನು ಫಿನ್ಲ್ಯಾಂಡ್ ಅಲಂಕರಿಸಿರುತ್ತದೆ. ಗ್ಲೋಬಲ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಪ್ರಥಮ ಸ್ಥಾನ ಫಿನ್ಲ್ಯಾಂಡ್ ಆಗಿದೆ. ನಮ್ಮ ಭಾರತ ದೇಶ 116ನೇ ಸ್ಥಾನವನ್ನು ಅಲಂಕರಿಸಿರುತ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಡೇ ಆಫ್ ಆ್ಯಕ್ಷನ್ ಫಾರ್ ರಿವರ್ಸ್ ಯಾವಾಗ ಆಚರಿಸಲಾಯಿತು ಸ್ನೇಹಿತರೆ? ಇಂಟರ್ನ್ಯಾಷನಲ್ ಡೇ ಆಫ್ ಆ್ಯಕ್ಷನ್ ಫಾರ್ ರಿವರ್ಸ್ ಇದು ಯಾವಾಗ ಆಚರಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾರ್ಚ್ 14ರಂದು. ಆಪ್ಷನ್ ಬಿ ಮಾರ್ಚ್ 14ರಂದು ಆಚರಿಸಲಾಗಿರುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಇಲ್ಲಿ ನೋಡ್ಬೋದು ನೀವು, ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾದಂಥ ದೇಶ ಯಾವುದು? ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಪಟ್ಟಿಗೆ ಈ ಕೆಳಕಂಡ ಯಾವ ದೇಶ ಹೊಸದಾಗಿ ಸೇರ್ಪಡೆಯಾಗಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕುವೈಟ್ ಮತ್ತು ಪಪುವಾ ನ್ಯೂ ಗಿನಿಯಾ ಇವೆಲ್ಲವೂ ಕೂಡ ಪ್ರಸ್ತುತ ಈ ಒಂದು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ಗೆ ಸೇರಿದಂಥ ಹೊಸ ದೇಶಗಳಾಗಿರುತ್ತೆ. ಕುವೈಟ್ ಮತ್ತು ಪಪುವಾ ನ್ಯೂ ಗಿನಿಯಾ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಮಹಿಳೆಯರ ಸುರಕ್ಷತೆಗಾಗಿ ರೈಲ್ವೆ ಇಲಾಖೆ ಲಾಂಚ್ ಮಾಡಿದಂಥ ಒಂದು ಮೊಬೈಲ್ ಆ್ಯಪ್ ಯಾವುದು ಸ್ನೇಹಿತರೆ? ರೈಲ್ವೆ ಇಲಾಖೆಯಿಂದ ಇತ್ತೀಚೆಗೆ ಮಹಿಳೆಯರ ಒಂದು ಸುರಕ್ಷತೆಗಾಗಿ ಲಾಂಚ್ ಮಾಡಿರುವಂಥ ಒಂದು ಮೊಬೈಲ್ ಆ್ಯಪ್ ಯಾವುದು ಅಂತ ಯಾವುದೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದರೆ ಸ್ನೇಹಿತರೆ, ನೀವು ಈ ಒಂದು ಪ್ರಶ್ನೆನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ನಾನವತ್ತು ಈ ರೀತಿ ಚೆಕ್ ಮಾಡಿದ್ದೆ ಅಂತ ನಿಮಗೆ ಜ್ಞಾಪನದಲ್ಲಿ ಉಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನು ಕೂಡ ನೆಕ್ಸ್ಟ್ ಇನ್ನೊಂದು 2 ರಿಂದ 3 ದಿನಗಳಲ್ಲಿ ಕಂಪ್ಲೀಟಾಗಿ 6 ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ವಿಡಿಯೋದಲ್ಲಿ ಅಪ್ಲೋಡ್ ಕೂಡ ಮಾಡ್ತೀವಿ. ಹಾಗಾಗಿ ಹೊಸೊಬ್ಬರು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂ ವಿಡಿಯೋಸ್ ನೋಡ್ತಿರೋಂಥ ಅಭ್ಯರ್ಥಿಗಳು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮಗೆ 6ನೇ ತರಗತಿಯಿಂದ 12ನೇ ತರಗತಿಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲ್ ಪ್ಲೇಲಿಸ್ಟಲ್ಲಿ. ಆದಷ್ಟು ವಿಡಿಯೋನ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.